ಅಮ್ಮ ಮಂಜರಿಯಮ್ಮ, ನೋಡಿದ್ರ ಅಂಬಿಕನ ಅಹಂಕಾರನ? ನನ್ನ ಕಣ್ಣೆದುರಿಗೆ ನಿಂತು ನನಗೆ ಸವಾಲು ಹಾಕಿ ಹೋಗ್ತಿದ್ದಾಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು? ಇಷ್ಟು ದಿನ ನಮ್ಮ ಕಣ್ಣು ಕಾಣಿಸದೆ ಆಟ ಆಡ್ತಾ ಇದ್ದವಳು ಇವತ್ತು ನೇರವಾಗಿ ನನ್ನ ಮುಂದೆ ಯುದ್ಧಕ್ಕೆ ಬಂದಿದ್ದಾಳೆ. ಮಂಜರಿಯಮ್ಮ, ಒಂದ್ ವೇಳೆ ಅಂಬಿಕಾ ಏನಾದ್ರೂ ದಾಕ್ಷಾಣಿನ ಬಂಧನದಿಂದ ಬಿಡಿಸ್ಬಿಟ್ರೆ, ಅವರಿಬ್ರು ಒಂದಾಗ್ಬಿಟ್ರೆ, ಆಗ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ. ಮಾಳವಿಕಾ, ನೀನು ಸುಮ್ಮನೆ ಗಾಬರಿ ಪಡ್ತಿದ್ಯಾ? ಆ ದಾಕ್ಷಾಯಿಣಿಯನ್ನ ಬಿಡಿಸೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ಅದು ಅಸಾಧ್ಯ. ಅಸಾಧ್ಯನಾ? ಹೇಗಮ್ಮ? ಆ ಅಂಬಿಕನ್ಗೆ ದೇವಿಯ ಬೆಂಬಲ ಇದೆ ಅಂತ ನೀವೇ ಹೇಳಿದ್ರಲ್ಲ. ಕೇಳಿಸ್ಕೊ ಮಾಳವಿಕಾ, ದಾಕ್ಷಾಯಿಣಿನ ಬಂಧಿಸಿರೋ ಆ ತಂತ್ರಕ್ಕೆ ಈ ಲೋಕದಲ್ಲಿ ಇರೋದು ಒಂದೇ ಒಂದು ಪರಿಹಾರ. ಆದ್ರೆ ಆ ಪರಿಹಾರ ಕಳೆದ 10,000 ವರ್ಷಗಳಿಂದ ಈ ಭೂಮಿ ಮೇಲೆ ಯಾರಿಗೂ ಕಂಡಿಲ್ಲ. ಕೊನೆ ಬಾರಿಗೆ ದೇವ ಅಸುರ ಸಂಗ್ರಾಮ ನಡೆದಾಗ ಮಾತ್ರ ಆ ಶಕ್ತಿ ಪ್ರತ್ಯಕ್ಷವಾಗಿತ್ತು. ಅದಾದ ಮೇಲೆ ಅದು ಎಲ್ಲಿ ಕಣ್ಮರೆ ಆಯ್ತೋ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅದ್ರ ಬಗ್ಗೆ ಯಾರಿಗೂ ಸುಳಿವೇ ಇಲ್ವಮ್ಮ? ಇಲ್ಲ. ಹಾಗೆ ನೋಡಿದ್ರೆ ಯಾರು ಅದರ ಬಗ್ಗೆ ಕೇಳಿಯೂ ಇಲ್ಲ, ಯಾರು ಅದನ್ನ ನೋಡಿಲ್ಲ ಕೂಡ. ಹಾಗೆ ನೋಡಿದ್ರೆ ಈ ಲೋಕದ ಯಾವ ಶಕ್ತಿಯೂ ಅದನ್ನ ಮುಟ್ಟಲು ಸಾಧ್ಯ ಇಲ್ಲ. ಅಂದಮೇಲೆ ಆ ಅಕ್ಕ ತಂಗಿಯರು ಅದನ್ನ ಹೇಗೆ ತಾನೇ ಹುಡುಕ್ತಾರೆ? ನೀನು ನಿರಾಳವಾಗಿರು ಮಾಳವಿಕಾ, ನಿರಾಳವಾಗಿರು. ದಾಕ್ಷಾಯಿಣಿ ಎಂದಿಗೂ ಆ ಪ್ರತಿಮೆ ರೂಪದಲ್ಲೇ ಬಂದಿಯಾಗಿರಬೇಕು. ಅದು ಅವಳ ಹಣೆ ಬರಹ. ಏನಾಯ್ತು ಚಾನ್ವಿ? ನಾನು ಸ್ಟ್ರೇಂಜರ್ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ಯಾ? ಇಲ್ಲ ತರುಣ್, ಈ ಪ್ಲೇಸ್ ಯಾಕೋ ಸರಿ ಇಲ್ಲ. ಇಟ್ಸ್ ಟು ಆಕ್ವರ್ಡ್. ಚಾನ್ವಿ, ಜಸ್ಟ್ ಒನ್ ಕಿಸ್. ಬೇಡ ತರುಣ್. ತರುಣ್ ಬೇಡ ತರುಣ್, ನಂಗೆ ಯಾಕೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಸರಿ ಶಾನ್ವಿ, ನನಗೆ ಅರ್ಥ ಆಯಿತು. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ, ಅದಕ್ಕೆ ನನ್ನಿಂದ ದೂರ ಹೋಗ್ತಿದ್ಯಾ. ನಿಜ ಹೇಳ್ಬೇಕಂದ್ರೆ ಐ ಆಮ್ ಜಸ್ಟ್ ಟೈಮ್ ಪಾಸ್. ತರುಣ್, ನಾನು ಯಾವಾಗ ಹಾಗೆ ಹೇಳಿದೆ? ಮತ್ತಿನ್ ಏನು ಶಾನ್ವಿ, ನಿಮ್ಗೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅಂತ ಕನ್ಫರ್ಮ್ ಆಯಿತು. ನಾನು ನಮ್ಮ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಫರ್ಟ್ ಹಾಕ್ತೀನಿ ಅಂದರೂ ನಿಂಗೆ ನನ್ನ ಮೇಲೆ ಡೌಟ್ ಇದೆ ಅಲ್ವಾ? ಇಟ್ ರಿಯಲಿ ಹರ್ಟ್ಸ್ ಶಾನ್ವಿ. ನಿಜ ಹೇಳ್ಬೇಕಂದ್ರೆ ನೀನು ನನ್ನ ಪ್ರೀತಿಸ್ತಿಲ್ಲ. ನಿನ್ನ ನನ್ನ ಫೀಲಿಂಗ್ಸ್ ವ್ಯಾಲ್ಯೂನೇ ಇಲ್ಲ. ತರುಣ್, ಬೇಜಾರಾಗಬೇಡ. ಐ ಆಮ್ ಓಕೆ ವಿತ್ ದ್ಯಾಟ್. ನಿಜವಾಗ್ಲೂ ಶಾನ್ವಿ, ಐ ಲವ್ ಯು. ನನ್ನ ತಂಗಿ ಜೊತೆ ಮಿಸ್ಬಿಹೇವ್ ಮಾಡ್ತೀಯ ನೀನು? ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್ ಪ್ಲೀಸ್. ಶಾನ್ವಿ, ನೀವು ಸ್ವಲ್ಪ ಮರ್ಯಾದೆ ಇಲ್ವಾ? ಮಧ್ಯರಾತ್ರಿ ನಡು ಬೀದಿಲಿ ಇವನ್ ಜೊತೆ? ಛೀ! ಬಾಸು, ಸಮಾಧಾನ ಮಾಡ್ಕೊಳ್ಳಿ ಬಾಸು. ನನ್ಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನಡಿ ಮನೆಗೆ, ನಡಿ ಮನೆಗೆ. ಶರತ್, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಬಾಸು, ಇಷ್ಟೊಂದು ಬಣ್ಣದ ಐಸ್ ಕ್ರೀಮ್ಗಳೆಲ್ಲ ಇದೆ. ಬಾಸು, ಇದ್ಯಾವ ಐಸ್ ಕ್ರೀಮು? ಅದು ಕಾಫಿ. ಇದು ಗುಲಾಬಿ ಬಣ್ಣದ್ದು? ಅದು ಕಪ್ ಐಸ್ ಕ್ರೀಮು, ಸ್ಟ್ರಾಬೆರಿ. ಮತ್ತೆ ಇದು ಹಳದಿ ಬಣ್ಣದ್ದು? ಅದು ಕೋನು, ಅದು ಬಟರ್ ಸ್ಕಾಚು, ಮೇಲೆ ಗೋಡಂಬಿ ಹಾಕಿರ್ತಾರೆ. ಓ, ಐಸ್ ಕ್ರೀಮ್ಗಳಲ್ಲಿ ಇಷ್ಟೊಂದು ತರ ಇದೆಯಾ?
ನಮ್ಮೂರಲ್ಲಿ ಕಡ್ಡಿ ಐಸ್ ಕ್ರೀಮ್ ಬಿಟ್ಟರೆ ಬೇರೆ ಇನ್ನೇನೂ ಸಿಗಲ್ಲ ಬಾಸು. ನಂಗೆ ಅದಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ನೀನು ಹಳ್ಳಿ ಹುಡುಗಿ ಆವಾಗ, ಇವಾಗ ಸಿಟಿಗೆ ಬಂದಿದ್ಯಾ, ಎಲ್ಲದನ್ನು ಟೇಸ್ಟ್ ಮಾಡಬೇಕು. ಅಯ್ಯೋ, ನಂಗೆ ಗೊತ್ತಿಲ್ಲ ಅಂದರೆ ಕೇಳಬಾರ್ದಾ? ಆಯ್ತಾಯ್ತು. ಬಾಸು, ಆ ಹಸಿರು ಬಣ್ಣದ್ದು ಅದ್ಯಾವುದು? ಅದು ಪಿಸ್ತಾ. ಇದೆಲ್ಲನೂ ಹೊಸದೇ ನನಗೆ. ಹೌದು, ಇದರಲ್ಲೆಲ್ಲ ಯಾವ್ದು ಚೆನ್ನಾಗಿರುತ್ತೆ? ನೀನು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದರೆ ಬಟರ್ ಸ್ಕಾಚೇ ಟ್ರೈ ಮಾಡು, ನಿಂಗೆ ಇಷ್ಟ ಆಗುತ್ತೆ. ಹೌದಾ, ಸರಿ, ಹಾಗಾದ್ರೆ ನಂಗೆ ಅದನ್ನೇ ಕೊಡಿಸಿ, ದೊಡ್ಡದು. ಸರಿ ಅಣ್ಣ, ಅವ್ರಿಗೊಂದು ದೊಡ್ಡ ಐಸ್ ಕ್ರೀಮೇ ಕೊಡಿ. ನಿನ್ನ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರೆ ಇವತ್ತು ಯಾಕೋ ಅಂಗಡಿ ಫುಲ್ ನೀನೇ ಖಾಲಿ ಮಾಡೋ ಥರ ಇದೆಯಾ? ಬಾಸು, ನಿಮಗೆ ಗೊತ್ತು ತಾನೆ ನಂಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಂತ. ಸರಿ ಸರಿ ಆಯಿತು, ತಗೋ. ಹೇಗಿದೆ? ಸಕ್ಕತ್ತಾಗಿದೆ ಬಾಸು. ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಅವಾಗ ಇದೇ ಥರ ಐಸ್ ಕ್ರೀಮ್ ತಿಂತಿರ್ಬೇಕು. ಯಾಕಂದರೆ ಅವಾಗ ನಮ್ಮ ಕಷ್ಟಗಳು ಕೂಡ ಮಂಜಿನ ಥರ ಎಲ್ಲ ಕರ್ಗೋಗ್ಬಿಡುತ್ತೆ. ಒಟ್ಟಲ್ಲಿ ನಿನಗೆ ಸ್ವೀಟ್ ಅಂದರೆ ಇಷ್ಟ. ಐಸ್ ಕ್ರೀಮು, ಕೇಕು, ಒಟ್ಟಿನಲ್ಲಿ ಸ್ವೀಟ್ ಬೇಕು ಅಲ್ವಾ? ಯಾಕಂದರೆ ನಾನು ತುಂಬ ಸ್ವೀಟ್ ಅಲ್ವಾ, ಅದಕ್ಕೆ ನಂಗೆ ಸ್ವೀಟ್ ಅಂದರೆ ಇಷ್ಟ. ಸ್ವೀಟು, ನೀನು ಸಕ್ಕದಾಗಿರೋ ಜೋಕ್ ಕೇಳಿದೆ. ಯಾಕೆ ಬಾಸು ನಗ್ತಿದ್ದೀರಾ? ಹಾಂ, ಏನಿಲ್ಲ. ಸರಿ, ಐಸ್ ಕ್ರೀಮ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಬಾಸು, ಇದ್ಯಾವುದು? ಇದು ಚೆನ್ನಾಗಿರುತ್ತಾ? ಸ್ಟ್ರಾಬೆರಿ. ಚೆನ್ನಾಗಿರುತ್ತೆ. ಹೌದಾ, ನಂಗೆ ಇದೊಂದು ಕೊಡಿಸ್ತೀರಾ? ಒಂದು ಸ್ಟ್ರಾಬೆರಿ ಕೊಡಿ. ಅಣ್ಣ ಇರಿ. ಬಾಸು, ಅದು ಚೆನ್ನಾಗಿರುತ್ತಾ ಹಸಿರು ಬಣ್ಣದ್ದು? ಪಿಸ್ತಾ? ಹಾಂ, ಪಿಸ್ತಾ ಕೊಡಿ. ಬೇಡ 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 ಬಾಸು, ಇದು ಅದು ಚಾಕ್ಲೇಟು, ಅದು ಚೆನ್ನಾಗಿರುತ್ತೆ. ಹಾಂ ಸರಿ, ಅದನ್ನೇ ಕೊಡಿಸಿ. ಬಾಸು, ಚೆನ್ನಾಗಿರುತ್ತೆ ತಾನೆ? ಎಲ್ಲದೂ ಚೆನ್ನಾಗಿರುತ್ತೆ. ನಿಂಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡು. ಪಿಸ್ತಾ ಬೇಕಾ, ಚಾಕ್ಲೇಟ್ ಬೇಕಾ, ಸ್ಟ್ರಾಬೆರಿ ಬೇಕಾ, ಯಾವ್ದು ಬೇಕು? ಸರಿ, ಚಾಕ್ಲೇಟೇ ಇರಲಿ, ಅದನ್ನೇ ತಗೋತೀನಿ. ಬೇಡ ಬೇಡ, ನನಗೆ ಸ್ಟ್ರಾಬೆರಿ ತಗೋಣ ಅಂದ್ಕೊಂಡೆ. ಬೇಡ, ಸ್ಟ್ರಾಬೆರಿನೂ ಬೇಡ, ನನಗೆ ಅದು ಬಿಳಿದು ವೆನಿಲಾ ಅದನ್ನು ತಿನ್ಬೇಕನ್ಸ್ತಿದೆ. ಯಾವ್ದು ತಗೊಳ್ಳಿ? ಅಣ್ಣ, ಒಂದು ಕೆಲಸ ಮಾಡಿ, ಎಲ್ಲ ಫ್ಲೇವರ್ನು ಪ್ಯಾಕ್ ಮಾಡಿಬಿಡಿ.